ಸರ್ ಇದು ದರ್ಶನ್ ಸರ್ಗೆ ಹೊಸ್ತಲ್ಲ, ರೆಕಾರ್ಡ್ ಮಾಡೋದಾಗಿರ್ಲಿ, ರೆಕಾರ್ಡ್ ನ ಬ್ರೇಕ್ ಮಾಡೋದಾಗಿರ್ಲಿ ದರ್ಶನ್ ಸರ್ಗೆ ಹೊಸ್ತಲ್ಲ. ಇನ್ನು ಅವ್ರ ಜೊತೆ ಟ್ರಾವೆಲ್ ಆಗ್ಬೇಕಾದ್ರೆ ಇದೆಲ್ಲ ನಮಗೂ ಬೋನಸ್ ಸಿಗ್ತಾ ಇರುತ್ತೆ. ಬಟ್ ನನ್ನ ಇಂಟೆನ್ಷನ್ ಇದ್ದು ಒಳ್ಳೆ ಸಿನಿಮಾ ಮಾಡಬೇಕು. ಅವ್ರ ಫ್ಯಾನ್ಸ್ ಆಗಿರ್ಲಿ, ಜನ ಯಾರೇ ಆಗಿರ್ಲಿ, ಸಿನಿಮಾ ಬಂದು ನೋಡಿದಾಗ ಖುಷಿನಲ್ಲಿ ಆಚೆ ಹೋಗ್ಬೇಕು ಅಂತ ಅದನ್ನ ನಾವು ಗೆದ್ದಿದ್ದೀವಿ ಅಂತ ಅನಿಸ್ತದೆ. ಚಿತ್ರದ ಲೆಂತ್ ಬಂದ್ಬಿಟ್ಟು 2 ಗಂಟೆ 59 ನಿಮಿಷ ಅಂತೇಳಿ. ಯೂಶಲಿ ಲೆಂತ್ ಅಂತ ಬಂದಾಗ ಸುಮಾರು ಜನ 2 ಗಂಟೆ 59 ನಿಮಿಷ ಇದ್ದ ತಕ್ಷಣ ಲೆಂತು ಲ್ಯಾಗ್ ಇದೆ ಅದು ಇದು ಅಂತೇಳಿ ಫಿಲಮ್ ನೋಡೋಕ್ಕೂ ಮುಂಚೆ ಜಜ್ಮೆಂಟ್ ಕೊಡೋದು ಜಾಸ್ತಿ. ಅಂಥವ್ರಿಗೆ ಬೀಂಗ್ ರೈಟರ್ ಆಗಿ ಏನು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಇವಾಗ ಲೆಂತ್ ಅನ್ನೋದು ಇವಾಗ ನೋಡ್ತಿದ್ದಾರೆ ಅವರು. ನಾವು ಈ ಸಿನಿಮಾನ ಆಲ್ರೆಡಿ 100 ಟೈಮ್ ನೋಡಿರ್ತೀವಿ, ಪ್ರತಿ ಹಂತದಲ್ಲಿ ನೋಡಿರ್ತೀವಿ, ಪ್ರತಿ ವಿಷಯದಲ್ಲೂ ನೋಡಿರ್ತೀವಿ. ಲೆಂತ್ ಯಾವತ್ತಿಗೂ ಇದೆ, ಲ್ಯಾಗ್ ಅನ್ನೋದು ಪ್ರಾಬ್ಲಮ್, ಲೆಂತ್ ಪ್ರಾಬ್ಲಮ್ ಅಲ್ಲ. ಇತ್ತೀಚೆಗೆ ಲೆಂತ್ ಸಿನಿಮಾಗಳೇ ಹಿಟ್ ಆಗಿರೋದು. ನಾವು ಲೆಂತ ಲ್ಯಾಗ್ ಅನ್ನೋದು ನೋಡಬೇಕು. ನಮ್ಮ ಸಿನಿಮಾದಲ್ಲಿ ಲ್ಯಾಗ್ ಇಲ್ಲ, ಲೆಂತ್ ಇದೆ. ಲೆಂತೇ ನಮ್ಮ ಸಿನಿಮಾದ ಸ್ಟ್ರೆಂತು. ಓಕೆ. ಸೊ ನಿಮಗೆ ಪ್ರತಿ 3 ಅವರ್ಸ್ ನಾವು ನೋಡಿದ್ವ ಅಂದರೆ ನಾವು ಒಂದು ವರ್ಲ್ಡನ್ನ ಕಟ್ಟಿದ್ದೀವಿ, ಒಂದು ಹಳ್ಳಿ 70ಸ್ನ ಕಟ್ಟಿದ್ವಿ, ಒಂದು ಕಾಟೇರನ ಬಯೋಗ್ರಫಿ ಕಟ್ಟಿದ್ದೀವಿ. ಅದಕ್ಕೊಂದು ಜೀವನ ತೋರಿಸ್ಬೇಕಂದ್ರೆ ಅಷ್ಟು ವಿಷಯ ಬೇಕಿತ್ತು, ಅಷ್ಟು ಟೈಮ್ ಬೇಕಿತ್ತು. ಆ ಟೈಮ್ ನಮಗೆ ಸಾಲ್ತಾ ಇಲ್ಲ. ಬಟ್ ಅಷ್ಟು ಟೈಮಲ್ಲಿ ಕಟ್ಟಾಕಿ ಆ ಕಾಟೇರನ್ನ ತೋರಿಸಿದ್ದೇ ನಮಗೆ ದೊಡ್ಡ ಇದು. ಬಟ್ ಲೆಂತ್ ಮ್ಯಾಟ್ರೇ ಅಲ್ಲ ಸಿನಿಮಾದಲ್ಲಿ. ನೀವು ನೋಡ್ತಾ ಇದ್ರೆ ಹಿಂಗೆ ಮುಗಿತಾ ಅಂತ ಅನಿಸುತ್ತೆ. ಓಕೆ. ಜಡೇಶ್ ಕುಮಾರ್ ಹಂಪಿ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಅವರು ಮಾಡಿರುವಂಥ ಎಲ್ಲ ಕಥೆಯಲ್ಲೂ ನಮ್ಮ ಸೊಗಡನ್ನು ಬಿಟ್ಕೊಟ್ಟಿಲ್ಲ. ಸೊ ಈ ಕಾಟೇರದಲ್ಲಿ ಯಾವ ವಿಷಯನ ಹೇಳಕ್ಕೆ ಹೊರಟಿದ್ದೀರಾ? ಸೊ ಇದು ಪಕ್ಕ ಸೊಗಡಿನ ಕಥೆನೇ. ಒಂದು ರೈತರ ಕತೆ, ಒಂದು ಬದುಕಿನ ಕತೆ, ಒಂದು ಹೋರಾಟದ ಕತೆ, ಒಂದು ಹಕ್ಕಿನ ಕತೆ. ಅಂದರೆ ಒಬ್ಬ 70ಸಲ್ಲಿ ಒಂದು ಬಡತನದ ಒಂದು ನೋವಿನ ಕತೆ ಇದೆ ಅಲ್ಲವಾ. ಇದು ಒಂದು ಒಟ್ಟಾರೆಯಾಗಿ ಒಂದೇ ಹಿಂಗಾಯ್ತು ಅಂತ ಹೇಳಲ್ಲ, ಎಲ್ಲ ವಿಷಯಗಳನ್ನು ಅವರು ಬದುಕಿನ ಜೊತೆನೇ ತೋರಿಸ್ತಾ ಹೋಗ್ತೀವಿ. ಅವನು ಎಷ್ಟೆಷ್ಟು ವ್ಯವಸ್ಥೆಗಳನ್ನು ಎದುರಿಸ್ತಾನೆ, ಆ ಥರದ ಒಂದು ತೋರಿಸ್ತಾ ಹೋಗ್ತೀವಿ. ಇದು ಪಕ್ಕ ಸೊಗಡಿನ ಕಥೆನೇ. ಹಿಂದಿನ ಸಿನಿಮಾಗಳು ಹೋಲಿಸಿದ್ರೆ, ನನಗೆ ಹಿಂದಿನ ಸಿನಿಮಾ ಹೋಲಿಸಿದ್ರೆ ಆವಾಗಲೇ ಹೇಳಿದರು ಇದು ಒಂದು ಸೊಗಡಿನ ಕಥೆ ಅಂತ. ಬಟ್ ಇದು ಪಕ್ಕ 100% ಇದೆ, ಅದರೊಳಗಡೆ ಮೂಡಿ ಬಂದಿದೆ.